ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ಅಪ್ಪುಗೆಯಿಂದ ಸ್ವಾಗತಿಸ್ತಾ ಇದ್ದಾನೆ. ಲಾಸ್ಟ್ ಟೈಮ್ ಹೇಳಿದ್ದೆ ಆದಿತ್ಯ ಅವರ ಒಂದು ಆ ಫೈಟ್ ಸೀಕ್ವೆನ್ಸನ್ನು ನಿಮಗೆ ಬಿಡಿಸಿ ಎಲ್ಲವನ್ನು ತಂದಿಟ್ಟಿದ್ದೆ. ಈಗ ಹೇಳ್ತಾ ಇದ್ದೇನೆ, ಏನಿದೆ ರೀ ಹೇಳೋಕ್ಕಿನ್ನು ಏನಿದೆ ಅಂದರೆ, ತುಂಬ ಮುದ್ದಾಗಿ ಎಲ್ಲವನ್ನು ಶೂಟಿಂಗನ್ನು ಮುಗಿಸಿ ನಾನು ಟಾಕಿ ಪೋರ್ಷನನ್ನು ಮತ್ತು ಆ್ಯಕ್ಷನ್ ಪೋರ್ಷನನ್ನು ಮುಗಿಸಿ ಎಲ್ಲವನ್ನು ಆಗಿ ನನ್ನ ಅಷ್ಟು ಫುಟೇಜನ್ನು ತಂದು ನೆಗೆಟಿವ್ NG ರಿಮೂವ್ ಎಲ್ಲ ಮಾಡಿ, NG ಅಂದರೆ ಬೇಡದೇ ಇರುವಂಥ ಎಲ್ಲ ಶಾರ್ಟ್ಸ್ಗಳನ್ನ ರಿಮೂವ್ ಮಾಡಿ, ಬೇಕಾದಂತಹ ಶಾರ್ಟ್ಗಳನ್ನೆಲ್ಲ ಮಾರ್ಕ್ ಮಾಡಿ, ಇದು ಓಕೆ, ಶಾರ್ಟ್ ನಂಬರ್ 3 ಓಕೆ, ಶಾರ್ಟ್ ನಂಬರ್ 4 ಓಕೆ, ಈ ಥರದ್ದೆಲ್ಲ ಏನು ಎಡಿಟರ್ ವರ್ಕ್ ಇರುತ್ತೆ ಅದನ್ನೆಲ್ಲ ಅವರು ಮತ್ತು ಅವರ ಅಸಿಸ್ಟೆಂಟ್ಸ್ ಎಲ್ಲ ಕೂತ್ಕೊಂಡು, ಸರ್ ನಾವು ಎಡಿಟಿಂಗ್ಗೆ ಕೂರೋಣ ಅನ್ನೋ ಸಮಯದಲ್ಲಿ ಕರೆಕ್ಟಾಗಿ ನಮಗೆ 2 ಸಾಂಗ್ ಬ್ಯಾಲೆನ್ಸ್ ಇತ್ತು. ಒಂದು ಉಸಿರೇ ಆಗಿರ್ಬೋದು, ಇನ್ನೊಂದು ಡ್ಯೂಯೆಟ್ ಆಗಿರ್ಬೋದು. ಇದೆರಡು ಸಾಂಗ್ ಮಿಕ್ಕಿತ್ತು ನಮಗೆ. ಹಾಗಾಗಿ ನನಗೇನನ್ನಿಸ್ತು, ದ ಟಾಕಿ ಪೋರ್ಷನ್ ಆ್ಯಂಡ್ ದ ಆ್ಯಕ್ಷನ್ ಪೋರ್ಷನ್, ಇಟ್ ಈಸ್ ದ ಹಾರ್ಟ್ ಆಫ್ ದ ಫಿಲಮ್ ನನ್ನ ಪ್ರಕಾರ. ಯಾಕೆ ಅಂತಂದರೆ, ನಾನು ಜರ್ನಿ ಮಾಡ್ಕೊಂಡು ಬಂದಂತಹ ಸಿನಿಮಾ ಒಂದು ಬ್ಯಾಕ್ ಡ್ರಾಪೇ ಆಗಿತ್ತು. ಆ ನಿಟ್ಟಿನಲ್ಲಿ ನನಗೆ ಸಾಂಗ್ಸ್ ಅಂದ ಕೂಡಲೇ ನನಗೆ ಯಾವಾಗಲೂ ಅನಂತ್ ನಾಗ್ ಸರ್ ಚೆನ್ನಾಗಿ ನೆನಪಾಗ್ತಾರೆ. ಅವ್ರಿಗೆ ಏನಾದರೂ ನೀವು ಸ್ಟೆಪ್ಸನ್ನು ಹೇಳಿಕೊಟ್ಟು ಸಾಂಗನ್ನು ಹಾಡಿ ಅಂತಂದರೆ ಅವ್ರು ಒಂದೇ ವಿಷಯ ಕೇಳ್ತಾರೆ, ನಿಜ ಜೀವನದಲ್ಲಿ ನೀವು ಈ ಥರ ಎಲ್ಲ ಹಿಂಗೆಲ್ಲ ಕುಣ್ಕೊಂಡೆಲ್ಲ ಸಾಂಗ್ ಮಾಡ್ತೀರೇನ್ರಿ ಅಂತ ಕೇಳ್ತಾರೆ. ಇಲ್ಲ ಸರ್, ನೀವು ಹೀಗೆ ಫೈಟ್ ಮಾಡಬೇಕು ಅಂದರೆ ನಿಜ ಜೀವನದಲ್ಲಿ ನೀವೇನಾದರೂ ಬಂದು ಭಗ ಈ ಥರದ್ದೆಲ್ಲ ಮಾಡ್ತೀರೇನ್ರಿ ಅಂತ ಅನಂತ್ ನಾಗ್ ಸರ್ ಕೇಳ್ತಾರೆ. ಆ ನಿಟ್ಟಿನಲ್ಲಿ ನನಗೆ ಈ ಕುಣ್ಕೊಂಡೆಲ್ಲ ಸಾಂಗ್ ಹಾಡೋದಿದೆಯಲ್ಲ, ದಟ್ ಈಸ್ ಔಟ್ ಆಫ್ ಮೈ ಮೈಂಡ್ ಆ್ಯಂಡ್ ಔಟ್ ಆಫ್ ಮೈ ಸೈಟ್. ಅದು ಆ ನಿಟ್ಟಿನಲ್ಲಿ ನಂಗೆ ಅಷ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಪ್ರೊಡಕ್ಷನ್ ಕಂಪನಿಯಿಂದ ಎಸ್ಪೆಷಲಿ ಮಂಜು ಸರ್ ಇದ್ದಾರಲ್ಲ, ಅವ್ರೇನು ಅಂತಂದರೆ, ನಾನು ಒಂದು ಸರಿ ಹಿಂದೆ ಹೇಳಿದ್ದೆ, ಆಗಿನ ಕಾಲದಲ್ಲಿ ಹೊರದೇಶಗಳಲ್ಲಿ ಹೋಗಿ ಸಾಂಗ್ಗಳನ್ನು ಮಾಡಿದ್ರೆ ಆ ಪ್ರೊಡಕ್ಷನ್ ಕಂಪನಿಯ ವೆಯ್ಟೇಜ್ ಏನಿದೆ ಅಂತಂದರೆ, ದ ವ್ಯಾಲ್ಯೂ ಆಫ್ ದ ಪ್ರೊಡಕ್ಷನ್ ಕಂಪನಿ ಈಸ್ ಮೋರ್ ಅನ್ನೋ ನಿಟ್ಟಿನಲ್ಲಿ ಆಗಿನ ಕಾಲದಲ್ಲಿ ನಡ್ಕೊಂಬಂದಂತಹ ವಾಡಿಕೆ. ಸೊ ಈಗೇನು ಮಾಡಿದ್ದಾರೆ ಮಂಜು ಸರ್, ಇಲ್ಲ ಸರ್ 2 ಸಾಂಗ್ ಏನಿದೆ ಆ ಸಾಂಗನ್ನು ನಾವು ಬ್ಯಾಂಕಾಕಲ್ಲಿ ಚಿತ್ರೀಕರಿಸೋಣ ಸರ್ ಅಂತಂದರು. ನಾನಂದೆ, ಸ್ವಾಮಿ ಒಂದು ಕೆಲಸ ಮಾಡಿ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ, ನಾನು ನನ್ನ ಎಡಿಟಿಂಗಲ್ಲಿ ಕೂತ್ಕೋತೀನಿ. ಯಾಕೆ ಅಂತಂದರೆ ಅದು ನನ್ನ ಕೂಸು. ನಾನು ಹೇಳಿದ್ದೆ, ಒಬ್ಬ ಎಡಿಟರ್, ದಟ್ ವಾಸ್ ಮನೋಹರ್ ಸರ್, ನೀವೇನು ಬರೋ ಅವಶ್ಯಕತೆ ಇಲ್ಲ, ನಾನೆಲ್ಲವನ್ನು ಎಡಿಟ್ ಮಾಡಿ ನಿಮಗೆ ತದನಂತರ ತೋರಿಸ್ತೀನಿ ಅಂದಿದ್ದಕ್ಕೇ ನನ್ನ ಕೂಸಿನ ಒಂದೇ ಒಂದು ಕೂದಲು ಕೂಡ ನಾನಿಲ್ಲದೆ ನಿಮ್ಮನ್ನು ಕತ್ತರಿಸೋಕ್ಕೆ ಬಿಡಲ್ಲ ಅಂತ ಹೇಳಿ ಆ ವ್ಯಕ್ತಿಯನ್ನೇ ಬದಲಾಯಿಸಿದಂತಹ ಆ ದಿನಗಳು. ಈಗ ನಾನಿಲ್ಲದೆ ಯಾರೋ ಎಡಿಟಿಂಗ್ ಮಾಡ್ತಿರ್ತಾರೆ, ನನ್ನಲ್ಲಿ ಹೋಗಿ ಸಾಂಗನ್ನು ಹಾಡಿದ್ದನ್ನು ಕುಣಿದಿದ್ದನ್ನೆಲ್ಲ ಅದು ನನಗಿಷ್ಟ ಇರಲಿಲ್ಲ. ನಾನು ಒಂದೇ ಮಾತು ಹೇಳಿದೆ, ಯು ಪೀಪಲ್ ಯು ಪುಷ್ ಆಫ್. ನೀವು ಬರೋದ್ರೊಳಗೆ ನಾನೊಂದು ಎಡಿಟಿಂಗ್ನ ಒಂದು ರೂಪುರೇಷೆಗಳನ್ನು ಪಕ್ಕ ಮಾಡಿಡ್ತೇನೆ ಅಂತೆಲ್ಲ ಹೇಳಿ, ಇಟ್ ವಾಸ್ ಅ ಟೀಮ್ ಆಫ್ ಅರೌಂಡ್ 13 to 14 ಮೆಂಬರ್ಸ್ ಐ ಥಿಂಕ್. ಮೊಹಮ್ಮದ್ ಅಂತ ಯಾರೋ ಒಬ್ಬ ವ್ಯಕ್ತಿ, ಹಿ ವಾಸ್ ದ ಫಾರಿನ್ ಕೋಆರ್ಡಿನೇಟರ್. ಆತ ಬಂದು ಇಡೀ ನಮ್ಮ ಚಿತ್ರತಂಡವನ್ನು, ಅಂದರೆ ಆದಿತ್ಯ ಸರ್, ರಕ್ಷಿತಾ ಮೇಡಮ್, ಇದ್ರ ಜೊತೆ ನಮ್ಮ ಮ್ಯಾಥ್ಯೂ ರಾಜನ್, ಇದ್ರ ಜೊತೆ ನಮ್ಮ ರಾಜಣ್ಣ, ಶೋಭಾ ರಾಜಣ್ಣ, ಇಟ್ ವಾಸ್ ದ ಫಸ್ಟ್ ಟ್ರಿಪ್. ನನಗೆ ತುಂಬ ಚೆನ್ನಾಗಿದೆ. ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ಏರ್ಪೋರ್ಟಿಗೆ ಬಂದಿದ್ರು ಅಂತಂದರೆ, ಒಂದು ಪುಟಾಣಿ ಕೈಚೀಲ ರೀ, ಅದರೊಳಗಡೆ ಪ್ರಾಯಶಃ ಒಂದು ಫೇಸ್ ಟವಲ್ಲೋ ಏನೋ ಇಟ್ಕೊಂಡು, ಒಂದಿಷ್ಟು ಹಣವನ್ನು ಇಟ್ಕೊಂಡು, ಅಂದರೆ ಬ್ಯಾಂಕಾಕ್ ಕರೆನ್ಸಿ ಬಾತ್ ಅಂತಾರೆ, ಅದನ್ನು ಇಟ್ಕೊಂಡು ಒಂದು ಪುಟ್ಟ ಕೈಚೀಲ ಹಿಡ್ಕೊಂಡ್ಬಂದಿದ್ರು. ನನಗೆ ಆಶ್ಚರ್ಯ ಆಗೋಯ್ತು. ದಟ್ ಇಟ್ ವಾಸ್ ಇನ್ HAL ಏರ್ಪೋರ್ಟ್. ಅವಾಗಿನ್ನೂ ಇರಲಿಲ್ಲ ನಮಗೆ. ಅಲ್ಲಿ ನಾನು ಕೇಳಿದೆ, ಏನು ಸರ್ ಬರೀ ಇಷ್ಟು ಇಟ್ಕೊಂಡ್ಬಂದಿದ್ದೀರಾ ಅಂದರೆ, ಸರ್ ಏನಿದೆ ಸರ್, ಫಾರಿನ್ಗೆ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ಐ ವಿಲ್ ಪರ್ಚೇಸ್ ದೇರ್ ಅಂತಂದರು. ಅಂದರೆ ಕೆಲವ್ರಿಗೆ ಫಾರಿನ್ ಟ್ರಿಪ್ ಅಂದರೆ ಅದರ ಅರ್ಥನೇ ಏನು ಅಂತಂದರೆ, ಪ್ರೊಡ್ಯೂಸರ್ಸ್ ಕೆಲವರು, ಒಂದಷ್ಟು ಜನ, ಅಫ್ಕೋರ್ಸ್ ಟೆಕ್ನಿಷಿಯನ್ಸ್ ಬಿಡಿ, ಅವ್ರಿಗೆ ಬೆಳಗ್ಗಿಂದ ರಾತ್ರಿ ನಾಯಿಪಾಡು. ಅದರಲ್ಲೂ ಎಸ್ಪೆಷಲಿ ನನ್ನ ಜೊತೆ ಯಾರು ಬಂತು ಅಂತಂದರೆ, ಬೆಳಗಿನ ಜಾವ 6 ಗಂಟೆಗೆ ಕ್ಯಾಮ್ರಾ ಸ್ಟಾರ್ಟ್ ಆಗುತ್ತೆ, ರಾತ್ರಿ 10 ಗಂಟೆ 11 ಗಂಟೆ ಆದರೂ ಕ್ಯಾಮ್ರಾ ನಾನು ಆಫ್ ಮಾಡೋದೇ ಇಲ್ಲ. ಸಿಕ್ಕಿದ್ದನ್ನೆಲ್ಲ ಹೇಳ್ಕೊತಾ ಇರ್ತೀನಿ. ಆ ನಿಟ್ಟಿನಲ್ಲಿ ನಾನು ಹೋಗಿದ್ದೇ ಇರೋದ್ರಿಂದ ಇವರೆಲ್ಲ ಹೋಗಿದ್ರಲ್ಲ, ಸರ್ ಏನಿದೆ ಸರ್ ಪರ್ಚೇಸ್, ಓಕೆ. ಇನ್ನು ಯಾರನ್ನೇ ನೋಡಿದ್ರು ಎಲ್ಲ ದೇ ವರ್ ವೆರಿ ಹ್ಯಾಪಿ. ಇನ್ ದೋಸ್ ಡೇಸ್ ಬ್ಯಾಂಕಾಕ್ ವಾಸ್ ಲಿಟಲ್ ಕಾಸ್ಟ್ಲಿಯರ್. ಈಗ ಬಿಡಿ ಕಲಾಸ್ಪಾಳ್ಯ ಮಾರ್ಕೆಟ್ ಆದಂಗೆ ಆಗೋಗ್ಬಿಟ್ಟಿದೆ. ಬ್ಯಾಂಕಾಕ್ ಹೋಗಿ ಬರೋದು ಅಂತಂದರೆ, ಎಲ್ಲಿ ಹೋಗಿದ್ರಿ ಬ್ಯಾಂಕಾಕ್, ಹೋಗಲಿ ಅನ್ನೋ ಥರದಲ್ಲಿತ್ತು. ಆಗ ಬ್ಯಾಂಕಾಕಾ ಥೈಲ್ಯಾಂಡಾ ಅನ್ನೋ ಥರದ್ರಲ್ಲಿತ್ತು.
ಆ ನಿಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿ ಹೋಗ್ತಾಯಿದ್ರು. ಎವ್ರಿ ಒನ್ ದೇ ವರ್ ಟೆಲ್ಲಿಂಗ್, ನೀವು ಬಂದಿದ್ರೆ ಚೆನ್ನಾಗಿರೋದು, ನೀವು ಬಂದಿದ್ರೆ ಚೆನ್ನಾಗಿರೋದು, ನೀವು ಬಂದಿದ್ರೆ ಚೆನ್ನಾಗಿರೋದು ಕಣೋ, ಈ ಥರದ್ದೆಲ್ಲ ಮಾತುಕತೆಯಲ್ಲೇ ದ ಫ್ಲೈಟ್ ಇಟ್ ಟುಕ್ ಆಫ್. ಸರಿ, ನಾನು ಅಲ್ಲಿ ಹೋದ್ರಲ್ಲ, ಇನ್ನು ಹೋಗಿ ಅವ್ರು ಬರೋದು ಇನ್ನು 6 ದಿವಸ ಆಗುತ್ತೆ. 3 days ಒಂದು ಸಾಂಗ್ ಅಂತ ಅಂದ್ಕೊಂಡಿದ್ದು. ಚೆನ್ನಾಗಿ ಮಾಡ್ಕೊಂಬರ್ತಾರೆ ಅನ್ನೋ ನಂಬಿಕೆನಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ನಾನು ಹೇಳಿದ್ದೆ, ಎಸ್ಪೆಷಲಿ ಐ ಥಿಂಕ್ ಇಟ್ ಇಸ್ ಪ್ರದೀಪ್ ಅನ್ಸುತ್ತೆ, ಡ್ಯಾನ್ಸ್ ಮಾಸ್ಟರ್ ಪ್ರದೀಪ್, ಬಿಕಾಸ್ ರಕ್ಷಿತಾ ಇನ್ಫ್ಲೂಯೆನ್ಸ್ಡ್ ಹಿಮ್ ಅನಿಸುತ್ತೆ. ಪ್ರದೀಪ್ ಬಂದ್ಬಿಟ್ಟು ಯಾರು ಅಂತಂದರೆ ನಮ್ಮ ಅಯ್ಯಪ್ಪ ಪಿ ಶರ್ಮಾ ಇದ್ದಾರಲ್ಲ ಅವರ ಭಾಮೈದ, ಅಂದರೆ ಈಗ ಮಾಜಿ ಬಿಡಿ, ಆವಾಗ ಹಾಲಿ ಅವರಿಬ್ಬರು ಹಾಗಿದ್ರು, ಭಾವ ಭಾಮೈದ. ಅಯ್ಯಪ್ಪ, ನಮ್ಮ ಸಾಯಿ ಕುಮಾರ್, ನಮ್ಮ ರವಿಶಂಕರ್, ಅಲ್ಫೋನ್ಸಾ ಅಂತ ಒಬ್ಬರು ಡ್ಯಾನ್ಸರ್ ಇದ್ರಲ್ಲ, ಅವರ ಅಕ್ಕನನ್ನು ಅಯ್ಯಪ್ಪ ಮದುವೆ ಆಗಿದ್ದರು. ಆ ಅಕ್ಕನ ತಮ್ಮ ಇವನು ಪ್ರದೀಪ್ ಅನ್ನೋನು. ಸೊ ಈ ನಿಟ್ಟಿನಲ್ಲಿ ಇವರೆಲ್ಲರೂ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಅವನಿಗೆ ತುಂಬ ಚೆನ್ನಾಗಿ ಹೇಳಿ ಕಳಿಸಿದ್ದೆ, ಇಟ್ ಈಸ್ ಅ ರಿಯಲಿಸ್ಟಿಕ್ ಸಿನಿಮಾ ಆಗಿರೋದ್ರಿಂದ ನೀನು ನನ್ನ ಹೀರೋನನ್ನು ಎಲ್ಲೂ ಡ್ಯಾನ್ಸ್ ಮಾಡಿಸ್ಬೇಡ. ಹೆಣ್ಣು ಮಗಳಲ್ಲಿ ಆಸೆ ಆಕಾಂಕ್ಷೆಗಳು 100 ಇರ್ತವೆ, ಆದರೆ ಗಂಡಾದವನು ಹಿ ಈಸ್ ವೆರಿ ಶ್ರೂಡ್. ಅವನು ಯಾವುದೋ ಒಂದು ಗುರಿಯನ್ನು ಫಿಕ್ಸ್ ಮಾಡಿಟ್ಕೊಂಡಿರ್ತಾನೆ. ಆ ನಿಟ್ಟಿನಲ್ಲಿ ನೀನು ಯಾವುದೇ ಕಾರಣಕ್ಕೂ ಡ್ಯಾನ್ಸ್ ಮಾಡಿಸೋದಾಗಲಿ, ಸ್ಟೆಪ್ಸ್ ಹಾಕ್ಸೋದಾಗಲಿ, ಇಲ್ಲ ಅಂತಂದರೆ ಕೆಟ್ಟದಾಗಿ ಅದು ನಗಿಸೋದಾಗಲಿ ಆದಿ ನಗಬಾರ್ದು. ಹೀ ಈಸ್ ವೆರಿ ಸೆಟಲ್ಡ್ ದ ಹೋಲ್ ಫಿಲಮ್. ಆತ ಎಲ್ಲೂ ತನ್ನ ಕ್ಯಾರೆಕ್ಟರ್ನ ಬಿಟ್ಟು ಹೋಗಿಲ್ಲ. ದಯವಿಟ್ಟು ನನ್ನ ಹೀರೋ ನನ್ನ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಅವನಿಗೆ ಹೇಳಿ, ನನ್ನ ಆದಿಗೂ ಕೂಡ ಕಂದ ಡ್ಯಾನ್ಸ್ ಮಾಡಬೇಡಪ್ಪ, ಡ್ಯಾನ್ಸ್ ಮಾಡಬೇಡ ಅಂತ ಇವ್ರಿಗೆ ಹೇಳಿ, ನಾನು ಮ್ಯಾಥ್ಯೂಗೆ ಹೇಳಿದ್ದೆ. ಮ್ಯಾಥ್ಯೂ ವಾಸ್ ದ ಕ್ಯಾಪ್ಟನ್ ನಾವು, ಯಾಕೆಂದರೆ ಹೀಸ್ ಅ ಸಿನಿಮಾಟೋಗ್ರಾಫರ್. ಕ್ಯಾಪ್ಟನ್ ಇಲ್ಲದೇ ಇಡೀ ತಂಡ ಹೋಗ್ತಾ ಇರಬೇಕಾದ್ರೆ ದ ಸಿನಿಮಾಟೋಗ್ರಾಫರ್ ಹಿ ಬಿಕಮ್ಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ದಯವಿಟ್ಟು ಯಾವುದೇ ಕಾರಣಕ್ಕೂ ನೋಡ್ಕೊ ಮ್ಯಾಥ್ಯೂ, ಅವ್ನು ಕುಣಿಯೋದು ಕೆಟ್ಟದಾಗ ಇದೆಲ್ಲ ಇರಬಾರ್ದು, ನಗಂಗಿದ್ರೆ ನೀನೇ ತಡಿ, ಇದೆಲ್ಲವನ್ನು ಹೇಳಿ ಕಳಿಸ್ಕೊಟ್ಟಿ. ದೇ ಸೇಲ್ಡ್, ದೇ ವೆಂಟ್ ಆಫ್, ಎಲ್ಲ ಆಗೋಯ್ತು. ಎಲ್ಲ ಆಗಿದ ತಕ್ಷಣ ಈ ಕಡೆ ಬಂತು ಅಂತಂದರೆ ಸರಿಸುಮಾರು ಕರೆಕ್ಟಾಗಿ ಮುಂಜಾನೆ 4:15 ನಾನು ನನ್ನ ಮನೆಯನ್ನು ಬಿಟ್ಟು ಒಕಾಟ್ ಹಾಸ್ಪಿಟ್ಲು, ನಿಮಗೆ ಗೊತ್ತಿರಬೇಕು ವಸಂತ್ ನಗರ್, ಅಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ ಇತ್ತು. ಅವಾಗಿನ್ನೂ ಅದು ಅಷ್ಟೇ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡಂತಹ ಸ್ಟುಡಿಯೋ ಅದು. ಅಲ್ಲಿ ಹೋಗಿ ನಾನು ನನ್ನ ಕಾರನ್ನು ನಿಲ್ಲಿಸಿ ಅಲ್ಲಿದ್ದಂತಹ 3 ಶಿಲೆಗಳು, ಅಂದರೆ ನಾಗಪ್ಪನ ಶಿಲೆ ಇತ್ತು, ಮತ್ತೊಂದು ಶಿಲೆ ಇತ್ತು, ಅವೆಲ್ಲಕ್ಕೂ ನಮಸ್ಕಾರ ಮಾಡಿ, ಅಫ್ಕೋರ್ಸ್ ನನಗೆ ಅಣ್ಣವ್ರ ಥರ ನಮಸ್ಕಾರ ಮಾಡೋಕ್ಕೆ ಬರೋದೇ ಇಲ್ಲ ಕಣ್ರಿ. ಆಹಾ, ನಾನು ನೋಡಿದ್ದೀನಿ ಅಣ್ಣವ್ರು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಿದ್ರು ಅಂತಂದರೆ, ಅರಳಿಕಟ್ಟೆಗೆ ತಲೆ ಎತ್ತಿ ನಮಸ್ಕರಿಸಿ ಅವರ ಕಾಲುಗಳನ್ನು, ಅಂದರೆ ಅವರ ಕೈಗಳಿದೆಯಲ್ಲ ಆ ಕೈಗಳು ಇದೆರಡು ಇದಿದೆಯಲ್ಲ ಇದು ಹೋಗಿ ನೆಲಕ್ಕೆ ತಾಕಬೇಕು, ಅವರ ಮೂಗು ಮಂಡಿಗೆ ತಾಗಬೇಕು. ಕಾಲಲ್ಲಿ ಒಂದೇ ಒಂದು ಸಣ್ಣ ಬೆಂಡು ಕೂಡ ಬರ್ತಾ ಇರಲಿಲ್ಲ ರೀ. ಅಷ್ಟು ಚೆನ್ನಾಗಿ ನಮಸ್ಕಾರ ಮಾಡೋರು ಡಾಕ್ಟರ್ ರಾಜ್ಕುಮಾರ್ ಸರ್. ಅಷ್ಟು ಮುದ್ದಾಗಿ ಹೋಗಿ ನಮಸ್ಕಾರ ಮಾಡಿ ಎಲ್ಲವನ್ನು ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಒಳಗೆ ಬರೋರು. ಆ ನಿಟ್ಟಿನಲ್ಲಿ ನಮ್ಮ ದೇಹ ಇಟ್ಕೊಂಡು ನಾವೆಲ್ಲ ಆ ರೀತಿ ಮಾಡೋಕ್ಕಾಗತ್ತೆ. ಬಟ್ ಆ ಭಕ್ತಿ ಅಂತೂ ನಾನು ಖಂಡಿತವಾಗ್ಲೂ ಇಟ್ಕೊಂಡಿದ್ದೆ. ಆ 3 ದೇವರುಗಳಿಗೆ ನಮಸ್ಕಾರ ಮಾಡಿ ಅರಳಿ ಕಟ್ಟೆಯನ್ನು ಮುಟ್ಟಿ ಸ್ಪರ್ಶಿಸಿ, ತದನಂತರ ನನ್ನ ಎಡಿಟಿಂಗ್ ರೂಮ್ಗೆ ಹೋಗಿ ಕರೆಕ್ಟಾಗಿ 5:05 ವಿ ಯೂಸ್ ಟು ಸ್ಟಾರ್ಟ್ ಮಾರ್ಕಿಂಗ್. ಎಲ್ಲ ಏನೇನಿತ್ತು ಏನೇನು ಬೇಡ ಅದನ್ನೆಲ್ಲ ಕೂಡಿಸಿ ಗಿಡಿಸಿ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ರಿಯಲಿ ಎಂಜಾಯ್ಡ್ ದಟ್ ವೇ ಆಫ್ ಎಡಿಟಿಂಗ್, ರಿಯಲಿ ಎಂಜಾಯ್ಡ್. ಏಕೆಂದರೆ ಅಷ್ಟು ಚೆನ್ನಾಗಿ ಸೆರೆ ಹಿಡಿದು ಕೊಟ್ಟಂತಹ ವ್ಯಕ್ತಿ ಮ್ಯಾಥ್ಯೂ ರಾಜನ್. ಒಂದೊಂದು ದೃಶ್ಯ ಅಫ್ಕೋರ್ಸ್ ದ ಬಿಗಿನಿಂಗ್ ಏನಿತ್ತು ಆ ಒಂದು ಪೇಸ್ ಬೇರೆ ಇತ್ತು. ಯಾವಾಗ ಆದಿ ಕಾಲೇಜ್ಗೆ ಹೋಗೋದು ಮಾಡೋದು ಎಲ್ಲ ಇತ್ತು, ಅಲ್ಲಿ ಸ್ವಲ್ಪ ಡ್ರಾಪ್ ಆಯಿತು. ಯಾವಾಗಲೂ ಸ್ಕ್ರೀನ್ ಪ್ಲೇ ಬರೆಯೋರು ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರಲಿ. ನೀವೇ ಯಾವಾಗಲೂ ನಿಮ್ಮ ಸ್ಕ್ರೀನ್ ಪ್ಲೇಯಲ್ಲಿ ಹಾರ್ಟ್ ಬೀಟ್ ಇದ್ದಂಗೆ ನೀವೇ ಮಾಡ್ಕೋಬೇಕು. ಏಕ್ದಮ್ ನಿಮ್ಮ ಸ್ಕ್ರೀನ್ ಪ್ಲೇ ಇದೇ ಲೆವೆಲಲ್ಲಿ ಇದ್ದರೆ ಇಟ್ ವಿಲ್ ಬಿ ಎ ಟೆನ್ಸ್ಡ್ ವೇ ಆಫ್ ನರೇಷನ್. ಏನಯ್ಯ ಹಂಗೆ ಹೋಗ್ತಾ ಇದೆ ಕುದಿತಾ ಇದೆ ಅಂತಾರಲ್ಲ, ಅದರ ಅರ್ಥ ನೀವೆಲ್ಲೂ ವೇರಿಯೇಷನ್ಸ್ ಕೊಡದೆ, ಅಂದರೆ ಕಾಮಿಡಿ ಇಲ್ಲದೆ, ಸೆಂಟಿಮೆಂಟ್ ಇಲ್ಲದೆ, ಎಮೋಷನ್ಸ್ ಇಲ್ಲದೆ, ಸಾಂಗ್ಸ್ ಇಲ್ಲದೆ ಹೀಗೆ ಹೋಗ್ತಾ ಇದ್ದೀರಾ. ಇದಿರಬಾರ್ದು. ಆಸ್ ಯು ಆರ್ ದ ರೈಟರ್ಸ್ ಯು ಶುಡ್ ಬಿ ನೋಯಿಂಗ್ ವೇ ಟು ಬ್ರಿಂಗ್ ಇಟ್ ಡೌನ್, ವೇ ಟು ಪಂಪ್ ಇಟ್ ಅಪ್. ಈ ನಿಟ್ಟಿನಲ್ಲಿ ನನಗೆ ತುಂಬ ಚೆನ್ನಾಗಿ ಮಜಾ ಕೊಟ್ಟಂತಹ ಸ್ಕ್ರೀನ್ ಪ್ಲೇ ಯಾವುದು ಅಂತಂದರೆ ಡೆಡ್ಲಿ ಸೋಮ. ಕಟ್ ಮಾಡ್ತಾಯಿದ್ದೀವಿ, ತುಂಬ ಖುಷಿ. 5 ಕಾಲಿಗೆ ನಾ ಕಟಿಂಗ್ ಕೂತ್ಕೋತು, ಮಾರ್ಕಿಂಗು ಕೂತ್ಕೋತು ಅಂದರೆ ಐ ಯೂಸ್ ಟು ಗೋ ಅಪ್ ಟು ಒಂದು 9:30, 10ವರೆಗೂ ಹೋಗಿ ಬ್ರೇಕ್ ಕೊಟ್ಟು 10 ಆದಮೇಲೆ ಲಕ್ಷ್ಮಣ್ ರೆಡ್ಡಿ ಅವ್ರ ಜೊತೆ ಒಂದು 11 ಗಂಟೆಗೆ ಕೂತ್ರೆ 4 ಗಂಟೆವರೆಗೂ ಅವ್ರು ಏನೆಲ್ಲ ಕಟ್ ಮಾಡಿ ಮಾರ್ಕ್ ಮಾಡಿದ್ವಲ್ಲ, ಆ ಮಾರ್ಕಿಂದ ಕಟಿಂಗ್ ಪಾಯಿಂಟಿಗೆ ಬರ್ತೀವಲ್ಲ, ಆ ಕಟ್ ಮಾಡ್ಬೇಕಾದ್ರೂ ಕೂಡ ಪಕ್ಕದಲ್ಲೇ ಕೂರ್ತಾ ಇದ್ದೆ ಅಪ್ ಟು 5 ಗಂಟೆವರೆಗೂ.
5 o'clock I used to sit my editing table, ಅಂದರೆ 12 to 2 for 12 hours, 5 to 5 ಬಿಡ್ತಾನೇ ಇರಲಿಲ್ಲ. ಏನೋ ಒಂದು ಚೂರು ಕೂಡ ಮಿಸ್ ಆಯಿತು ಅಂತಂದರೆ ಆ 2 ಫ್ರೇಮ್ ಮುಂದಕ್ಕಾದ ತೀಸೆಂಡಿ ಅಂತ ಕೇಳ್ಕೊತಾ ಇದ್ದೆ. ಲ್ಯಾಗ್ ಇರ್ತಾ ಇರಲಿಲ್ಲ. ನನ್ನ ಸಿನಿಮಾದಲ್ಲೇ ನನಗೆ ಯಾವತ್ತೂ ಅಷ್ಟೇ, ಆಮೇಲೆ ನನ್ನ ಜೀವನದಲ್ಲೂ ಅಷ್ಟೇ, ಅನ್ನೆಸೆಸರಿಯಾಗಿ ಯಾರು ಮಾತಾಡೋದಿದೆಯಲ್ಲ ಅದು ನನಗೆ ಇಷ್ಟನೇ ಪಡೋದಿಲ್ಲ. ಕಮ್ ಟು ದ ಪಾಯಿಂಟ್ ಅಂತೀನಿ, ಕಮ್ ಟು ದ ಕ್ಲೈಮ್ಯಾಕ್ಸ್ ಅಂತೀನಿ. ವಿಷಯಕ್ಕೆ ಬಂದುಬಿಡಿ. ಸುಮ್ಮನೆ ಸಾರ್ ಆ್ಯಕ್ಚುಲಾಗಿ ಅಂತಾರೆ. ಇನ್ನು ಕೆಲವ್ರು ವಾಡಿಕೆ ಇದೆ, ಫೋನ್ ಮಾಡ್ತಾರೆ, ಹಲೋ ಸರ್ ಏನಿಲ್ಲ ಅಂದಮೇಲೆ ಫೋನ್ ಯಾಕೆ ಮಾಡ್ತೀರಾ? ವಾಟ್ ಈಸ್ ದಟ್ ವರ್ಡ್? ಏನಿಲ್ಲ. ವಾಡಿಕೆಯಲ್ಲಿ ಕೆಲವು ಕೆಟ್ಟ ಪದಗಳನ್ನು, ಅಂದರೆ ಇದೆಲ್ಲ ವೇಸ್ಟೇಜಸ್. ಈ ನಿಟ್ಟಿನಲ್ಲಿ ಟಾಕ್ 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 ಅಂತ ಓಡ್ತಾ ಇರ್ತೀನಿ ನಾನು. ಹಾಗೆ ಎಲ್ಲೋ 2 ಫ್ರೇಮ್ ಬಿಟ್ಟಿದ್ರು ಕೂಡ ತೀಸೆಂಡಿ. ನೀವು ನಂಬ್ತಿರೋ ಇಲ್ವೋ, ನನ್ನ ಡಬ್ಬಿಂಗಿಗೆ ಹೋಗುತ್ತೆ ಗೊತ್ತಾ, ಎಡಿಟಿಂಗಿಂದ ಡಬ್ಬಿಂಗ್ ಹೋಗಬೇಕಾದ್ರೂ ಕೂಡ ನಾನು 2 ಫ್ರೇಮನ್ನು ಕೂಡ ಕ್ಲೀನಾಗಿ ಕಟ್ ಮಾಡಿ ಎಲ್ಲವನ್ನು ಮಾಡಿ ಎಲ್ಲ ಆಗಿ ದಿಸ್ ಈಸ್ ಮೈ ಡಬ್ಬಿಂಗ್ ಫುಟೇಜ್. ಡಬ್ಬಿಂಗ್ ಫುಟೇಜ್ ಒಂದಿರುತ್ತೆ, ದಿಸ್ ಇಸ್ ಮೈ ರಿಯಲ್ ಫಿಲಮ್ ಅನ್ನೋ ಒಂದು ಫುಟೇಜ್ ರೆಡಿ ಇಟ್ಕೋತಾ ಇದ್ದೆ. ಆವಿಡ್ ಆಗಿದ್ದರಿಂದ ನಿಮ್ಗೆ ಅದೊಂದು ತುಂಬ ಸುಲಭ ಇತ್ತು. ಇದು ಬಂದು ನಿಮಗೆ ಇದೆಲ್ಲ ಇನ್ನೊಂದಿತ್ತು, ನೆಗೆಟಿವ್ ಕಟಿಂಗು ಆ ಥರದ್ದೆಲ್ಲ ಏನೂ ಇಲ್ಲ. ದಿಸ್ ಇಸ್ ಆವಿಡ್, ಎಲ್ಲ ನಿಮಗೆ ಡಿಜಿಟಲೈಸ್ಡು. ಆ ನಿಟ್ಟಿನಲ್ಲಿ ಏನಾಯಿತು ಅಂತಂದರೆ ಒಂದು ಫಾರ್ಮೆಟು ಫುಲ್ಲು ಕಟ್ ಮಾಡಿ ದಿಸ್ ವಿಲ್ ಬಿ ದ ಫೈನಲ್ ಪ್ರಿಂಟ್ ಆ್ಯಂಡ್ ದಿಸ್ ವಿಲ್ ಬಿ ದ ಡಬ್ಬಿಂಗ್ ಫುಟೇಜ್ ಅಂತ ಹೇಳಿ 2 ಸಪ್ರೇಟ್ ಮಾಡ್ತಾ ಇದ್ದೆ ನಾನು. ಯಾಕೆಂತಂದರೆ ಡಬ್ಬಿಂಗ್ ಹೋಗೋವಾಗಲೇ ಇನ್ನೊಂದು ಥರದ್ರಲ್ಲಿರುತ್ತೆ. ನೀವು ಡಬ್ಬಿಂಗಲ್ಲೇ ಫೈನಲ್ ಫುಟೇಜನ್ನು ಕಳಿಸಿದಾಗ ಏನಾಗುತ್ತೆ, ಪಾಪ ಡಬ್ ಮಾಡೋರಿಗೆ ಅಂತ ಉಸಿರೆಳ್ಕೊಳ್ಳೋಕೆ ಕೂಡ ಅವಕಾಶ ಇರೋದಿಲ್ಲ. ಕಾನೂನಿನ ಅನ್ನೋದ್ರೊಳಗೆ ಕೂಡ ಆ ಒಂದು ದಟ್ ವೇರಿಯೇಷನ್ ನಾನು ಟೈಮ್ ಕೊಟ್ಟನಲ್ಲ, ಆ ಟೈಮು ನಿಮಗೆ ಫೈನಲ್ ಎಡಿಟಲ್ಲಿ ಇರೋದಿಲ್ಲ. ಟಕ್ಕಂತ ಕಟ್ ಮಾಡಿಬಿಟ್ಟಿರ್ತೀವಿ, ಕಾನೂನಿನ ಬಂದ್ಬಿಡುತ್ತೆ. ಇಲ್ಲಿ ಅನ್ನೋದ್ರೊಳಗಡೆ ಇದೊಂದು ಚೂರು ಲ್ಯಾಗ್ ಬಿಟ್ಟಿರ್ತೀವಿ ಡಬ್ಬಿಂಗಲ್ಲಿ. ದೇರ್ ಇಸ್ ಸಮ್ ಟೆಕ್ನಿಕಲ್ ಥಿಂಗ್ಸ್ ವಿಚ್ ಯು ನೀಡ್ ಟು ಲರ್ನ್. ಆ ನಿಟ್ಟಿನಲ್ಲಿ ಎಲ್ಲವನ್ನು ಮಾಡಿ ಪಕ್ಕ ಮಾಡ್ತಾ ಇರಬೇಕಾದ್ರೆ ಅಲ್ಲಿಂದ ನಮಗೆ ಫೋನ್ ಕಾಲ್ಸ್ ಬರ್ತಾನೆ ಇರೋದು. ಏನು ಅಂತಂದರೆ, ಇವತ್ತು ಹಿಂಗಾಯಿತು, ಇವತ್ತು ಹೀಗೆ ಮಾಡಿದ್ವಿ, ಇವತ್ತು ಇಲ್ಲಿ ಮಾಡಿದ್ವಿ, ಇವತ್ತು ರಕ್ಷಿತನ ಈ ರೀತಿ ಎಲ್ಲ ಪಿಕ್ಚರೈಸ್ ಮಾಡಿದ್ವಿ. ನಮ್ಮ ಮಂಜು ಬೇರೆ ಹೇಳಿ ಕಳಿಸಿದ್ರು ಅನ್ಸುತ್ತೆ, ತುಂಬ ಗ್ಲಾಮರೈಸ್ಡಾಗಿ ಪಿಕ್ಚರೈಸ್ ಮಾಡಿ ಅಂತ. ನನಗೆ ಇದೆಲ್ಲವೂ ಯಾವುದೂ ಗೊತ್ತಿರಲಿಲ್ಲ. ನನಗೆ ಬಂದ ನಂತರದ ವಿಷಯಗಳಿವೆಲ್ಲ. ಅಫ್ಕೋರ್ಸ್ ಒಂದಷ್ಟು ಕಾಸ್ಟ್ಯೂಮ್ಸ್ ಕಳಿಸೋದ್ರಲ್ಲಿ ಏನಿತ್ತು, ಅದರಲ್ಲೂ ಕೂಡ ನನಗೂ ಅವ್ರಿಗೂ ಒಂದು ಸಣ್ಣದಾಗಿ ಹಂಗಿತ್ತು, ರಿಫ್ಟ್ ಇತ್ತು. ನಾನು ಬೇಡಿ, ಯಾಕೆ ಅಂತಂದರೆ ಇದೆಲ್ಲ ರಿಯಲ್ ಕ್ಯಾರೆಕ್ಟರ್ಸ್ಗಳು. ಯಾವತ್ತಾದರೂ ಅವ್ರ ಸಿನಿಮಾ ನೋಡಿದಾಗ ನಾವೆಲ್ಲ ಹಿಂಗೆ ಮಾಡಿದ್ವಾ ಅಂತ ಅನ್ನಿಸ್ಕೊಳ್ಬಾರ್ದು ನಾವು ಅನ್ನೋ ಥರದಲ್ಲಿ ಹೇಳಿದಾಗಲೂ ಕೂಡ, ಇಲ್ಲ ಸರ್ ರಕ್ಷಿತಾ ಅವ್ರನ್ನ ಇಟ್ಕೊಂಡು ಕೂಡ ನಾವು ಒಂಚೂರು ಗ್ಲಾಮರ್ ಕೋಶನ್ನ ನಾವು ಎಕ್ಸ್ಪೋಸ್ ಮಾಡಲಿಲ್ಲ ಅಂತಂದರೆ ಮಜಾ ಏನು? ನಾನು ನಿಟ್ಟಿನಲ್ಲಿ ಉಸಿರೆ ಸಾಂಗಲ್ಲಿ ಓಕೆ ಆಕೆ ಒಂಚೂರು ಗ್ಲಾಮರಸ್ ಡ್ರೆಸ್ ಹಾಕಲಿ ಪರವಾಗಿಲ್ಲ, ಆದರೆ ನನಗೆ ಈ ಆದಿತ್ಯ ಡ್ಯಾನ್ಸ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಆ ನಿಟ್ಟಿನಲ್ಲಿ ಡೈಲಿ ಕೇಳ್ತಾ ಇದ್ದೀನಿ, ಏನಪ್ಪ ಅಂತಂದರೆ ಮ್ಯಾಥ್ಯೂ ಮಾತಾಡ್ತಾನೆ ಇರಲಿಲ್ಲ. ದ ಒನ್ಲಿ ಥಿಂಗ್ ಐ ವಾಸ್ ಗೆಟಿಂಗ್ ಫ್ರಮ್ ಅದರ್ ಥಿಂಗ್ಸ್ ವಾಸ್ ಚೆನ್ನಾಗಿ ನಡೀತಾ ಇದ್ದಪ್ಪ. ಪುಟ್ಟಣ ಹೋಗಿದ್ರು, ಪುಟ್ಟಣ ವಾಸ್ ಹಿ ಹ್ಯಾಡ್ ಬೀನ್ ವಿತ್ ದ ಟೀಮ್ ಟು ದ ಟೂ. ಏನಪ್ಪ ಇಲ್ಲ ಚೆನ್ನಾಗಿ ನಡೀತಾ ಇದ್ದಪ್ಪ, ಅಪ್ಪ ಚೆನ್ನಾಗಿ ಬರ್ತಾ ಇದ್ದಪ್ಪ, ಅಪ್ಪ ಹಿಂಗಾಗ್ತಾ ಇದ್ದಪ್ಪ, ಎಲ್ಲವೂ ಆಯಿತು. ಈ ಎಡಿಟಿಂಗ್ ಮುಗಿಸಿ ವಾಪಸ್ಸು ಇನ್ನೇನು ಎಲ್ಲ ಒಂದು ಹಂತಕ್ಕೆ ನಡೀತಾ ಇದೆ. ಇಟ್ ವಾಸ್ ಅರೌಂಡ್ 7th ಡೇ ಆರ್ 8th ಡೇ. ಯಾಕೆ ಅಂತಂದರೆ ನಮ್ಮದು ಕ್ಯಾನ್ಸು ಗೀನ್ಸ್ ಎಲ್ಲ ಅದೇನಾಗುತ್ತೆ ಅಲ್ಲಿಂದ ಎಕ್ಸ್ಪೋಸ್ ಆಗಿ ಇವರೆಲ್ಲ ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬಂದರು. ಕ್ಯಾನ್ಸ್ ಎಲ್ಲ ಏನಾಗುತ್ತೆ, ಇಟ್ ವಿಲ್ ಗೋ ಡೈರೆಕ್ಟ್ಲಿ ಟು ದ ಅವ್ರಿಗೆ ನಾವು ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಿದ ತಕ್ಷಣ ಕ್ಯಾನ್ಸ್ ಹ್ಯಾಂಡ್ ಓವರ್ ಮಾಡ್ತಾರೆ. ಕ್ಯಾನ್ಸ್ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಇಟ್ ಶುಡ್ ಗೋ ಟು ಲ್ಯಾಬಲ್ಲಿ ಪ್ರೊಸೆಸಿಂಗ್ ಡೆವಲಪಿಂಗ್ ಎಲ್ಲ ಆಗಬೇಕು. ಅಲ್ಲಿಂದ ಟೆಲಿಸೀನಿಗೆ ಹೋಗಬೇಕು. ಟೆಲಿಸೀನಿನಲ್ಲಿ ಟೇಪ್ಗೆ ಎಲ್ಲ ಟ್ರಾನ್ಸ್ಫರ್ ಆಗಬೇಕು. ಆ ಟೇಪ್ ಬಂದು ನಮ್ಮ ಕೈಗೆ ಸಿಕ್ಕಿ ನಾವು ಅದನ್ನು ಆವಿಡಿಗೆ ಹಾಕಿ ಅದನ್ನು ಎತ್ತುತ್ತೀವಲ್ಲ, ಅಲ್ಲಿ ಗೊತ್ತಾಗುತ್ತೆ ಇವ್ರು ಏನೇನು ಮಾಡ್ಕೊಂಬಂದಿದ್ದಾರೆ ಅಂತ. ಇವ್ರು ಏನೇನು ಮಾಡ್ಕೊಂಬಂದಿದ್ರು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಹರಸಿ ಆಶೀರ್ವದಿಸಿ. ಅಫ್ಕೋರ್ಸ್ ನೆಕ್ಸ್ಟ್ ಎಪಿಸೋಡಲ್ಲಿ ದ ಗ್ರೇಟ್ ವಿಲನ್ ಆಫ್ ದ ಫಿಲಮ್ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ದ ವಿಲನ್ ಆಫ್ ದ ಫಿಲಮ್ ಪುಷ್ಪರಾಜ್ ಅಲ್ಲ ಕಣ್ರಿ. ದ ವಿಲನ್ ಆಫ್ ದ ಫಿಲಮ್ ಎಲ್ಲೋ ಡೆಡ್ಲಿ ಸೋಮನ್ನ ಹೊಡೆದಂತಹ ಆಫೀಸರ್ಸ್ ಅಲ್ಲ ರೀ. ದ ವಿಲನ್ ಆಫ್ ದ ಫಿಲಮ್ ಬೇರೆ ಯಾರೂ ಅಲ್ಲ, ಇಟ್ ವಾಸ್ ಎಕ್ಸಾಕ್ಟ್ಲಿ ದ ಸೆನ್ಸಾರ್. ಆ ನಿಟ್ಟಿನಲ್ಲಿ ಬರ್ತಾ ಇದ್ದೀನಿ, ಸೆನ್ಸಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇನ್ನು ಕೇವಲ 7 ಎಪಿಸೋಡ್ ಅನಿಸುತ್ತೆ. Now today is 43, 44, 45, 46, 47, 48, 49, 50. On the 50th episode, I'm wrapping up this Deadly Today. ಹಾಗಾಗಿ ಸ್ವಲ್ಪ ತಡ್ಕೊಳ್ಳಿ, ಹೋಗ್ಬಿಟ್ಟು ಬರ್ತೀನಿ. ಆಶೀರ್ವಾದ ಇರಲಿ. ನಮಸ್ತೆ. ಸರಿ, ಪ್ರೀತಿಯ ವೀಕ್ಷಕರೇ, ಹೊರಟ್ಬಿಟ್ರ
ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ, ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೆಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ ಹ್ಯಾಶ್ಟ್ಯಾಗ್ ಅಂತ ಹಾಕಬೇಕಂತೆ. ಆಗ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಆ ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ, ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಲ್ಲ? ಗುಡ್ ಬಾಯ್.